ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ವಿ3 ಟ್ರಾವೆಲ್ಸ್ ಡೈರೀಸ್ ಚಾನಲ್. ನಾವಿವತ್ತು ನಿಮಗೆ ತೋರಿಸ್ತಾ ಇರೋದು ಇದು ಪಟಾಯ ನೈಟ್ ಬಜಾರ್ ಮಾರ್ಕೆಟ್. ನೋಡಿ ಇಲ್ಲಿ ನಮ್ಮ ನಾವು ಇವತ್ತು ಪಟಾಯದಲ್ಲಿ ಮಾರ್ನಿಂಗ್ ಕೋರಲ್ ಐಲ್ಯಾಂಡ್ಗೆ ಹೋದ್ವಿ. ಅದಾದಮೇಲೆ ಪಾಡೋ ಆರ್ಟ್ ಆ್ಯಂಡ್ ಟೈಮ್ ಸೆಂಟರ್ಗೆ ಹೋಗಿ ಮತ್ತು ಲಾಸ್ಟಲ್ಲಿ ಇಲ್ಲಿ ಪಟಾಯ ನೈಟ್ ಬಜಾರಲ್ಲಿ ಫುಲ್ ಶಾಪಿಂಗ್ ಚೀಪ್ ಇರುತ್ತೆ ಅಂತ ಸುಮಾರು ಜನ ಹೇಳಿದ್ರು, ತುಂಬ ಜನ ರೆಕಮೆಂಡ್ ಮಾಡಿದ್ರು. ಸೊ ಅದಕ್ಕೆ ನೋಡೋಣ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ನೋಡಿ ಯಾವ ಥರ ಇದೆ ಪಟಾಯ ನೈಟ್ ಬಜಾರ್ ಮಾರ್ಕೆಟ್. ದಿಸ್ ಈಸ್ ದ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ವಿಚ್ ಚೂಸ್ ಡಿಯರ್. ನೋಡಿ ಇಲ್ಲಿ ತುಂಬ ಚೆನ್ನಾಗಿದೆ. ಇದೆಲ್ಲ ನೋಡಿ ಮಕ್ಕಳ ಸ್ಟೇಷ್ನರಿ ಶಾಪ್. ಇದು ಮಕ್ಕಳ ಟಾಯ್ಸು ಸ್ಟೇಷ್ನರಿ ಎಲ್ಲ ಇದೆ. ಫುಲ್ಲು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದೆಲ್ಲ ಟಾಯ್ಸು ಬ್ಯಾಗ್ಸು, ಇದೆಲ್ಲ ದೊಡ್ಡವರು ಜಾಕೆಟ್ಸು. ಈ ಕಡೆ ನಾನು ಲೆಫ್ಟ್ ಸೈಡ್ ನೋಡ್ತಾ ಇರ್ಬೋದು ಬ್ಯಾಗ್ಸ್ ಎಲ್ಲ ಇದೆ. ಈ ಕಡೆ ನೋಡಿ ಬ್ಯಾಗ್ಸು ತುಂಬ ಚೆನ್ನಾಗಿದೆ. ಇವೆಲ್ಲ ಬ್ರ್ಯಾಂಡೆಡ್ ಬ್ಯಾಗ್ಸು. ಅಂದರೆ ನೋಡಬೇಕು, ನೀವು ಎಲ್ಲ ನೋಡಬೇಕು. ಕೆಲವೊಂದು ತುಂಬ ಕಾಸ್ಟ್ಲಿನೂ ಇದೆ, ತುಂಬ ಚೀಪು ಇದೆ. ನಿಮ್ಗೆ ಅಲ್ಲಿನ ಟ್ರೆಡಿಷ್ನಲ್ಲು ಔಟ್ಫಿಟ್ಸ್ ಎಲ್ಲ ಸಿಗ್ತಾಯಿದೆ. ನಿಮ್ಗೆ ಗೊತ್ತಿರ್ಬೋದು ಅಲ್ಲಿ ಎಲಿಫ್ಯಾಂಟ್ ಪ್ಯಾಂಟ್ಸು, ಎಲಿಫ್ಯಾಂಟ್ ಟೀ ಶರ್ಟ್ಸ್ ಎಲ್ಲ ತುಂಬಾ ಫೇಮಸ್ಸು. ಸೊ ನಾವಿವತ್ತು ನಾನು ಮತ್ತು ನನ್ನ ಮಗ ಇಲ್ಲಿ ಫುಲ್ಲು ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಇಲ್ಲಿ ನೋಡಿ ನಮ್ಮ ವಿಹಾನ್ಗೆ ಹೇಳಿ ಮಾಡಿಸಿರೋ ಶಾಪ್ ಇಲ್ಲಿ. ಅದು ಬೇಕು ಇದು ಬೇಕು ಅಂತ ಸುಮಾರು ಕೇಳ್ತಾ ಇದ್ದ. ಬಟ್ ನೋಡಿದ್ವಿ, ನಮಗೂ ತುಂಬ ಇಷ್ಟ ಆಯಿತು. ಆದರೆ ತುಂಬಾ ಕಾಸ್ಟ್ಲಿ ಇತ್ತು, ಯಾವುದೊಂದು ಚೀಪ್ ಇರಲಿಲ್ಲ. ಎಲ್ಲ ಓಕೆ 300 400 ಅಲ್ಲ, 1200 1500. ಹಿಂದೆ ಅವೆಂಜರ್ಸ್ ನೋಡಬೇಕು, ನನ್ನ ಮಗನ ಫೇವ್ರೆಟ್ ಅವೆಂಜರ್ಸು. ಆ ಅವೆಂಜರ್ಸ್ ಹೋಗಲಿ ತೊಗೊಳ್ಳೋಣ ಅಂತ ನೋಡಿದ್ವಿ. ಬಟ್ ಒಂದೊಂದು 850 900 ಬಾಟ್. ಸೊ ನೀವು ಅದನ್ನು ಇಂಟು 3.5 4 ಮಾಡ್ಕೋಬೇಕು ಅಕಾರ್ಡಿಂಗ್ ಟು ಇಂಡಿಯನ್ ರುಪಿ. ಸೊ ಅದಕ್ಕೆ ನೋಡಿದ್ವಿ, ಸುಮಾರು ನೋಡಿದ್ವಿ, ಏನನ್ನ ತೊಗೊಳ್ಳೋಣ ಪಾಪ ಅವನಿಗೂ ಕೊಡ್ಸೋಣ ಅಂತ. ಬಟ್ ಆಗಲಿಲ್ಲ. ಸೊ ನೆಕ್ಸ್ಟ್ ಇದು ನೋಡಿ, ಇದು ಬ್ರ್ಯಾಂಡೆಡ್ ಬ್ಯಾಗ್ ಶಾಪು. ನಾನು ಅದಕ್ಕೆಲ್ಲ ಹೋಗೋದೇ ಇಲ್ಲ, ನನಗೆ ಬ್ರ್ಯಾಂಡೆಡ್ಗೂ ನನಗೂ ಬರಲ್ಲ. ಸೊ ನಾನು ಆ ಕಡೆ ಹೋಗಲೇ ಇಲ್ಲ. ಸೊ ನಾನು ಆ್ಯಕ್ಚುಲಿ ನನ್ನ ಡ್ರೀಮ್ ಏನಿತ್ತು, ಥಾಯ್ಲ್ಯಾಂಡ್ಗೆ ಹೋಗಬೇಕು, ಥಾಯ್ಲ್ಯಾಂಡಲ್ಲಿ ನಾನು ಎಲಿಫೆಂಟ್ ಪ್ಯಾಂಟ್ ಹಾಕ್ಕೊಬೇಕು ಅಂತ. ಸೊ ಅದಕ್ಕೋಸ್ಕರ ಫುಲ್ ಸರ್ಚಿಂಗ್ ನಡೀತಾ ಇದೆ. ಅಲ್ಲಿ ನೋಡಿದ್ವಿ, ಇಲ್ಲಿ ನೋಡಿದ್ವಿ, ಎಲ್ಲ ಶಾಪಲ್ಲೂ ನೋಡ್ತಾಯಿದ್ದೀವಿ. ಕಲರ್ ಚೆನ್ನಾಗಿದ್ದರೆ ಸೈಜ್ ಸಿಗ್ತಾಯಿಲ್ಲ, ಸೈಜ್ ಸಿಗ್ತಾಯಿದ್ರೆ ಕಲರ್ ಚೆನ್ನಾಗಿಲ್ಲ. ಸೊ ಅದಕ್ಕೆ ಯಾವ ಶಾಪಲ್ಲಿ ಸಿಗ್ಬೋದು ನನ್ನ ಔಟ್ಫಿಟ್ಸ್ ಅಂತ ಇಲ್ಲಿ ಫುಲ್ಲು ಹುಡುಕಾಡ್ತಾ ಇದ್ದೀವಿ. ಈ ಕಡೆ ಎಲ್ಲ ನೀವು ನೋಡ್ಬೋದು ಮೆನ್ಸ್ ವೇರ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ. ಕ್ಯಾಪ್ಸ್ ಎಲ್ಲ ಇದೆಲ್ಲ ನಿಮಗೆ ಇದು ವುಮೆನ್ಸ್ದು ಆಕ್ಸೆಸರೀಸ್ ಏನೇನು ಬೇಕು, ಹ್ಯಾಂಡ್ ಬ್ಯಾಗು, ಸ್ಲಿಂಗ್ ಬ್ಯಾಗು, ಬ್ಯಾಕ್ ಪ್ಯಾಕ್ಸು, ಇದೆಲ್ಲ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ. ನಾವೆಲ್ಲ ನೋಡಿದ್ವಿ ಅಲ್ಲಿ, ಬಟ್ ನನಗೆ ಯಾವುದೂ ಇಂಪ್ರೆಸಿವ್ ಆಗಲಿಲ್ಲ ಅಷ್ಟೊಂದು. ಸೊ ಅದಕ್ಕೆ ನೋಡ್ತಾ ಇದ್ದೆ ಯಾವುದನ್ನ ಸಿಗುತ್ತಾ. ನನಗೆ ಸ್ವಲ್ಪ ಬ್ಯಾಗ್ ಹುಚ್ಚು ಜಾಸ್ತಿ, ಈ ಥರ ಎಲ್ಲ ತೊಗೋಬೇಕು ಅಂತ. ಆಮೇಲೆ ಇಲ್ಲೆಲ್ಲ ನೋಡಿ ಪುಟಾಣಿ ಪೌಚಸ್ ಎಷ್ಟು ಚೆನ್ನಾಗಿದೆ ಅಂತ. ನೀವು ಬ್ಯಾಗ್ಗೆ ಕೀಚೈನ್ ಥರ ಹಾಕ್ಕೋಬೋದು, ಇಯರ್ ಪಾಡ್ಸ್ ಥರ ಇಟ್ಕೊಳ್ಳೋಕ್ಕೆ, ಲಿಪ್ ಬಾಮು, ಆ ಥರ ಸಣ್ಣ ಐಟಮ್ಸ್ ಇಟ್ಕೊಳ್ಳೋಕ್ಕೆ ಪುಟಾಣಿ ಪೌಚಸ್ ಇತ್ತು ಅಲ್ಲಿ. ಸೊ ನಾನು ಅದನ್ನೊಂದು ತೊಗೊಂಡೆ. ಅಲ್ಲಿ ನನಗೆ ತುಂಬ ಇಷ್ಟ ಆಯಿತು. ನನ್ನ ಕಸಿನ್ಸ್ಗೆಲ್ಲ ಕೊಡೋಣ ಅಂತ ಅದನ್ನು ತೊಗೊಂಡೆ. ಆಮೇಲೆ ಈ ಸ್ಲಿಂಗ್ ಬ್ಯಾಗ್ಸ್ ಫುಲ್ ಪರ್ಚೇಸ್ ಮಾಡಿದೆ, ನನ್ನ ಕಸಿನ್ಸ್ಗೆಲ್ಲ ಕೊಡೋಣ ಅಂತ. ನೋಡಿ ಇಲ್ಲೆಲ್ಲ ಮಸ್ತಿದೆ ಅಲ್ಲ, ನೈಸ್. ಈಗ ನೋಡಿ ನೆಕ್ಸ್ಟು ನೋಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಆ್ಯಕ್ಚುಲಿ ಇಲ್ಲಿ ನಾನೇನು ಮ್ಯಾಗ್ನೆಟ್ಸ್ ನೋಡ್ತಾ ಇದ್ದೆ. ನನಗೆ ಮ್ಯಾಗ್ನೆಟ್ ಬೇಕಾಗಿತ್ತು, ಥಾಯ್ಲ್ಯಾಂಡ್ದು ಇಂಪ್ರೆಸಿವ್ ಆಗಿರೋ ಮ್ಯಾಗ್ನೆಟ್ ನೋಡೋಣ ಅಂತ ನೋಡ್ತಾಯಿದ್ದೀನಿ. ಬಟ್ ನನಗೆ ಅಷ್ಟೊಂದು ಯಾವುದೂ ಇಷ್ಟ ಆಗ್ತಾಯಿಲ್ಲ. ಬಟ್ ಅದೇ ಸಿಗುತ್ತಾ ನನಗೆ ಇಷ್ಟ ಆಗುವಂಥದ್ದಂತ ಹುಡುಕಿ ನೋಡ್ತಿದ್ದೆ. ಆಮೇಲೆ ಇದು ನೋಡಿ, ಅದು ತೊಗೊಂಡೆ ಫೈನಲಿ. ಪುಟಾಣಿ ಪೌಚಸ್ಸು. ಇಲ್ಲಿ ನನ್ನ ಪಕ್ಕ ನೋಡ್ಬೋದು ಎಲ್ಲ 100 ಬಾಟ್, ಎಲ್ಲ 100 ಬಾಟ್, 150 ಬಾಟ್, 200 ಬಾಟ್ ಎಲ್ಲ ಅಷ್ಟೇ ಇತ್ತು, ಯಾವುದೂ ಕಮ್ಮಿ ಇರಲಿಲ್ಲ. ಸೊ ಅದರಲ್ಲಿ ನೋಡಿ ತುಂಬ ಅಟ್ರಾಕ್ಟಿವ್ ಆಗಿದೆ ಅಲ್ಲ ಈ ಸ್ಲಿಂಗ್ ಬ್ಯಾಗ್ಸ್ ಅಂತೂ. ಆಮೇಲೆ ಇಲ್ಲಿ ಸ್ಟೋಲ್ಸ್ ಇದೆ ನೋಡಿ, ಈ ಕಡೆ ಎಲ್ಲ ಕಲರ್ಫುಲ್ ಸ್ಟೋಲ್ಸು,
ಔಟ್ಫಿಟ್ಸ್ ನನ್ನ ಮಗನಿಗೆ ನಾನು ತೊಗೊಳ್ಬೇಕು ಅಂತ ಅಂದರೆ ನಾನು ತೊಗೋಬೇಕು ಅಂತ ಅವನ ಹಠ. ಸೊ ಇಬ್ಬರು ಏನು ಇಲ್ಲಿ ನೋಡಿ ಗಣೇಶ ಎಲ್ಲ ಇದೆ ನೋಡಿ ಇಲ್ಲಿ ತುಂಬ ಪ್ರೇ ಮಾಡ್ತಾರೆ ಗಣೇಶನ ಕೂಡ. ಸೊ ಅದಕ್ಕೆ ಗಣೇಶನು ಯೂಶ್ವಲಿ ನಮಗೆ ಸಿಗುತ್ತೆ ಅಲ್ಲಿ. ಸೊ ಈ ಕಡೆ ನೋಡಿ ತುಂಬಾ ಚೆನ್ನಾಗಿ ಎಲ್ಲ ಥರ ಶಾಪ್ಸು ಇದೆ. ಟೀ ಶರ್ಟ್ಸು ಮತ್ತು ಮೆನ್ಸ್ ವೇರು, ಕಿಡ್ಸ್ ವೇರು, ಕಿಡ್ಸ್ ಟಾಯ್ಸು, ಆಮೇಲೆ ನಮ್ಮ ವುಮೆನ್ಸ್ಗಂತೂ ಹೇಳಿ ಮಾಡಿರೋ ಪ್ಲೇಸ್ ಇದು. ನಿಮಗೆ ಗಾಗಲ್ಸ್ ಬೇಕಾ, ಆಮೇಲೆ ಇದೇನದು ಬ್ಯಾಗ್ ಚಾಮ್ಸು, ಆಮೇಲೆ ಬ್ಯಾಗಲ್ಲಂತೂ ತುಂಬ ವೆರೈಟಿಗಳಿತ್ತು. ಆಮೇಲೆ ಮ್ಯಾಗ್ನೆಟ್ಸು ತುಂಬ ಚೆನ್ನಾಗಿತ್ತು. ಕೆಲವೊಂದು ಹೋಮ್ ಡೆಕರ್ ಐಟಮ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ನಾನು ಅದೆಲ್ಲ ತೊಗೊಳಕ್ಕೆ ಹೋಗಲಿಲ್ಲ, ಅದೆಲ್ಲ ವರ್ತ್ ಅನ್ನಿಸ್ಲಿಲ್ಲ. ಸೊ ಇಲ್ಲೆಲ್ಲ ನೋಡಿ ತುಂಬ ನೈಸ್ ಕಲೆಕ್ಷನ್ ಇತ್ತು. ಈ ಸ್ಲಿಂಗ್ ಬ್ಯಾಗ್ಸ್ ತುಂಬ ಚೆನ್ನಾಗಿತ್ತು. ಮೊಬೈಲ್ ಇಟ್ಕೊಂಡು ಒಂದು ಆರಾಮ್ಸೆ ಇಟ್ಕೋಬೋದು. ಇಲ್ಲಿ ನೋಡಿ ನನ್ನ ಮಗ, ನಾನು ತೊಗೊಂಬಿಟ್ಟಿದ್ದೀನಂತೆ ಎಲಿಫೆಂಟ್ ಪ್ಯಾಂಟು, ಅದಕ್ಕೆ ನನಗೆ ಬೇಕು ಅಂತ ಅವನೇ ಹುಡ್ಕೊಂಡ ಈ ಶಾಪ್ನ. ಕೊನೆಗೆ ಹುಡುಕೊಂಡು ಅದನ್ನು ಹಾಕ್ಕೊಂಡು ಕೊನೆಗೆ ತೊಗೊಳ್ಳೋವರೆಗೂ ನನ್ನ ಮಗನಿಗೆ ಸಮಾಧಾನ ಆಗಲಿಲ್ಲ. ಸೊ ಫೈನಲಿ ಈ ಗಾಟ್ ಇಸ್ ಸೈಜ್. ಆಮೇಲೆ ನೋಡಿ ಅಲ್ಲಿ ಮಕ್ಕಳದೆಲ್ಲ ಎಷ್ಟು ಚೆನ್ನಾಗಿದೆ, ಕ್ಯೂಟ್ ಕಲೆಕ್ಷನ್ಸು. ಫೈನಲಿ ನನ್ನ ಮಗನಿಗೆ ಎಲಿಫೆಂಟ್ ಪ್ಯಾಂಟ್ ಸಿಕ್ತು, ತೊಗೊಂಡು ಹಾಕ್ಕೊಂಬಿಟ್ಟ. ನಾನು ಆ್ಯಕ್ಚುಲಿ ಅದಕ್ಕಿಂತ ಮುಂದೆ ಹೋಗಿ ತೊಗೊಂಡೆ ನನ್ನ ಔಟ್ಫಿಟ್ಟು. ತುಂಬ ಚೆನ್ನಾಗಿತ್ತು. ಎಲಿಫೆಂಟ್ ಪ್ಯಾಂಟು ಮತ್ತು ಮೇಲೆ ಟಾಪ್ ಎರಡು ತೊಗೊಂಡೆ ನಾನು. ಅದು ಎಷ್ಟು ಡಿಸ್ಕೌಂಟ್ ಕೇಳಿದ್ರು ಕೊನೆಗೆ ಕೊಡಲಿಲ್ಲ. ಫೈನಲಾಗಿ 450 ಬಾಟ್ ಆಯ್ತು ಎರಡೂ ಸೇರಿ. ಅದು ನನ್ನ ಡ್ರೀಮ್ ಇತ್ತು, ಸೊ ನಾನು ಬಿಡಲಿಲ್ಲ, ಫೈನಲಿ ತೊಗೊಂಡೆ. ಆಮೇಲೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು, ಶಾಪಿಂಗೆಲ್ಲ ತುಂಬ ಜೋರಾಗಿತ್ತು. ತುಂಬ ಇಂಡಿಯನ್ಸ್ ಎಲ್ಲ ನೋಡಿ ಇದೇ ನಾನು ಹೇಳಿದ್ದು, ಚೆನ್ನಾಗಿತ್ತು. ಹೀಗೆ ನೋಡ್ತಾ ಇರಿ ನಮ್ಮ ಚಾನಲ್ನ, V3 ಟ್ರಾವೆಲ್ ಡೈರೀಸ್ನ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆಯವ್ರಿಗೆ ರೆಕಮೆಂಡ್ ಮಾಡಿ, ಮತ್ತು ನಮ್ಮ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಮುಂದೆ ಸಿಗುವ. ಬಾಯ್. ಸಿ ಯು ಇನ್ ನೆಕ್ಸ್ಟ್